ಹಾಯ್ ಆಲ್, ಇದು ವೆಡ್ನೆಸ್ಡೇ ಮಾರ್ನಿಂಗ್ ವ್ಲಾಗ್. ನೆನೆ ತೊಗೊಂಡು ಬಂದಿರೋ ರೋಸ್ಗಳನ್ನೇ ಸ್ವಲ್ಪ ಎತ್ತಿಟ್ಟಿದ್ದೆ. ಇವತ್ತು ಅದನ್ನೇ ಬಳಸ್ಕೊಂಡು ರೋಸ್ ಟೀ ಮಾಡ್ತಾ ಇದ್ದೀನಿ. ಇದು ಕುಡಿಲಿಕ್ಕೆ ಸ್ವಲ್ಪ ಕಹಿ ಇರುತ್ತೆ, ಹಾಗಾಗಿ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಸರಿ ಹೋಗುತ್ತೆ. ಹಾಗೆ ಇವತ್ತಿನ ತಿಂಡಿಗೆ ದೋಸೆ ಮಾಡ್ಕೊಂಡು ಬಿಡೋಣ ಅಂತ ಅದಕ್ಕೆ ಸ್ವಲ್ಪ ಕುಂಬಳಕಾಯಿನ ರುಬ್ಬಿ ಹಾಕೊಂಡು ದೋಸೆ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ಎಕ್ಕರಿ ಕೂಡ ಮಾಡ್ಕೊಂಡಿದ್ದೆ. ಎಕ್ಕರಿನ ಇವತ್ತು ಪಾಲಕ್ ಸೊಪ್ಪು ಹಾಕಿ ಮಾಡ್ಕೊಂಡಿದ್ದೆ, ತುಂಬಾ ರುಚಿಯಾಗಿ ಬಂದಿತ್ತು. ಹಾಗೆ ನನಗೊಂದು ಪೀನಟ್ ಸಾಲಡ್ ಕೂಡ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋಣ ಅಂತ ರಾತ್ರಿನೇ ಗೋಡಂಬಿ ಕೂಡ ನೆನೆಸಿಟ್ಟಿದ್ದೆ. ಅದಕ್ಕೆ ಒಂದು ಅರ್ಧ ರೆಡ್ ಬೆಲ್ ಪೆಪ್ಪರ್, ಮೊಸರು ಹಾಗೆ ಉಪ್ಪು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ಅಷ್ಟೇ. ಬೇಕು ಅಂದರೆ ಪೆಪ್ಪರ್ ಕೂಡ ಸೇರಿಸ್ಕೊಳ್ಬೋದು, ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ನೀವು ನೆನ್ನೆ ಗುಲ್ಕನ್ನ ಯಾವ ಥರ ಮಾಡೋದು ಅಂತ ಕೂಡ ಕೇಳ್ತಿದ್ರಿ. ಗುಲ್ಕನ್ಗೆ ಅಂತಲೇ ರೋಸ್ ಬರುತ್ತೆ, ಅದನ್ನು ತೊಗೊಂಡು ಬಂದು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ನೀರಿನಾಂಶ ಇಲ್ದಿರೋ ಥರ ನಾವು ಡ್ರೈ ಮಾಡ್ಕೊಳ್ಬೇಕು. ಡ್ರೈ ಆಗಿರೋ ರೋಸ್ ಪೆಟಲ್ಸ್ನ ಸಣ್ಣದಾಗಿ ಕಟ್ ಮಾಡಿ ಒಂದು ಗ್ಲಾಸ್ ಜಾರ್ಗೆ ಹಾಕೊಂಡು ಅದಕ್ಕೆ ಕಲ್ಸಕ್ಕರೆ ಹಾಗೆ ಸೋಂಪಿನ ಪೌಡರ್ನ ಹಾಕೊಳ್ಬೇಕು ಅಷ್ಟೇ. ಇದನ್ನು ಡೈಲಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ 8 ರಿಂದ 10 ದಿನ ಬಿಸಿಲಲ್ಲಿ ಇಟ್ಕೊಂಡ್ರೆ